ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ ಆರಂಭ ಆಗಬೇಕಿದ್ದಂತಹ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ. ಸೊ ಅದೇನಂತ ಹೇಳಿದ್ರೆ, ಇವತ್ತಿನಿಂದ ಆರಂಭ ಆಗಬೇಕಾಗಿರುವಂತಹ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ತಡೆ ಬಿದ್ದಿದೆ. ಸೊ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು, ಇನ್ ಲೈಟ್ ಆಫ್ ದ ಇಂಟರಿಮ್ ಆರ್ಡರ್ ಇನ್ ರಿಟ್ ಪಿಟಿಷನ್ 1396/2025 and writ petition 100/272/2025, scheduled counseling for selection of guest faculty is postponed and rescheduled date will be notified later. ಅಂದ್ರೆ ಇವತ್ತಿನಿಂದ ಆರಂಭ ಆಗಬೇಕಿದ್ದಂತಹ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಪ್ರಕ್ರಿಯೆ ಹಾಗೇನೆ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಅನ್ನ ಹಾಕಿರುವಂತದ್ದು. ಸೊ ಏನಿದು ಪ್ರಕರಣ ಅಂತ ಹೇಳಿ ಒಂದಷ್ಟು ನೋಡೋದಾದ್ರೆ, ನೀವು ಇಲ್ಲಿ ಕರ್ನಾಟಕ ಹೈಕೋರ್ಟ್ ನ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಇಲ್ಲಿ ಡೈಲಿ ಆರ್ಡರ್ ಸೆಕ್ಷನ್ ಅಲ್ಲಿ ರಿಟ್ ಪಿಟಿಷನ್ ನಂಬರ್ ಹಾಕಿದ್ರೆ ಇಲ್ಲಿ ಕೋರ್ಟ್ ಆರ್ಡರ್ ಅನ್ನ ನೀವು ನೋಡಬಹುದು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನ ಆರ್ಡರ್ ಬಂದಿರುವಂತದ್ದು 20 ಜನವರಿ 2025, ಅಂದ್ರೆ ನಿನ್ನೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು. ಸೊ ಇಲ್ಲಿ ರಿಟ್ ಪಿಟಿಷನ್ ಅನ್ನು ಹಾಕಿದಂತವರು ಅಂದ್ರೆ ಅರ್ಜಿದಾರರು ನವೀನ್ ನಾಯಕ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ, ನವೀನ್ ಕುಮಾರ್ ವರ್ಸಸ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಇಲ್ಲಿ ಯಾರು ಮಧ್ಯಂತರ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜಸ್ಟಿಸ್ SG ಪಂಡಿತ್ ಅವರ ಪೀಠದಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಆದೇಶ ಹೊರಬಿದ್ದಿದೆ. ಸೊ ಆದೇಶದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ನೋಡಬಹುದು, ಸೊ ಇಲ್ಲಿ ಆರ್ಡರ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಲರ್ನ್ಡ್ ಕೌನ್ಸಿಲ್ ಫಾರ್ ದ ಪಿಟಿಷನರ್ಸ್ would submit that petitioners are working as guest lecturers for the last 10 to 12 years and this service were continued as guest faculty pursuant to the notice dated 30th August 2024 for a further period of 10 months. ಸೊ ಇಲ್ಲಿ ರಿಟ್ ಪಿಟಿಷನ್ ಅನ್ನ ಹಾಕಿರುವಂತಹ ಪಿಟಿಷನರ್ ಅಂದ್ರೆ ಅರ್ಜಿದಾರರು ಕಳೆದ 10-12 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅಂದ್ರೆ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ 30/8/2024 ಈ ಒಂದು ನೋಟಿಫಿಕೇಶನ್ ನ ಪ್ರಕಾರ ಅವರ ಒಂದು ಸೇವಾವಧಿ 10 ತಿಂಗಳವರೆಗೆ ಇರಬೇಕಿತ್ತು. ಸೊ ಈ 10 ತಿಂಗಳ ಸೇವಾವಧಿ ಮುಗಿಯುವುದಕ್ಕಿಂತ ಮುಂಚೆನೆ ಅಂದ್ರೆ ಈ ವರ್ಷದ ಆರಂಭದಲ್ಲಿ 2 ಜನವರಿ 2025 ಹೊಸದಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿತ್ತು. ಸೊ ಈಗ ಹೊಸದಾಗಿ ನೋಟಿಫಿಕೇಶನ್ ಬಂದಿರೋದ್ರಿಂದ ನಮಗೆ 10 ತಿಂಗಳ ಸೇವಾವಧಿ ಸಿಗುವುದಿಲ್ಲ, ನೀವು ಅದಕ್ಕಿಂತ ಮುಂಚೆನೆ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದಿರಿ. ಸೊ ಇದರಿಂದ ಈಗಾಗಲೇ ಸೇವೆಯಲ್ಲಿರುವಂತಹ ತುಂಬಾ ಜನ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಆಗ್ತದೆ ಅನ್ನುವಂತಹ ದೃಷ್ಟಿಯಿಂದ ಇವರು ಮಾನ್ಯ ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನ ಹಾಕ್ತಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರರ ಕಡೆಯಿಂದ ಅಂದ್ರೆ ಪಿಟಿಷನರ್ ಕಡೆಯಿಂದ ಹಾಗೂ ರೆಸ್ಪಾಂಡೆಂಟ್ ಕಡೆಯಿಂದ ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಎರಡೂ ಕಡೆಯ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಪೀಠ ಜಸ್ಟಿಸ್ SG ಪಂಡಿತ್ ಅವರಿದ್ದಂತಹ ಏಕಸದಸ್ಯ ಪೀಠ ಒಂದು ಮಧ್ಯಂತರ ಆದೇಶವನ್ನ ಕೊಡುತ್ತೆ. ಸೊ ಈ ಮಧ್ಯಂತರ ಆದೇಶದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದ ಮ್ಯಾಟರ್ ರಿಕ್ವೈರ್ಸ್ ಕನ್ಸಿಡರೇಷನ್. ಸೊ ಈ ಪ್ರಕರಣದ ಆಳ ಅಗಲವನ್ನ ಗಮನದಲ್ಲಿಟ್ಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಸೂಕ್ತವಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ಸೊ ಹಾಗಾಗಿ ಕಾಲೇಜು ಶಿಕ್ಷಣ ಇಲಾಖೆ 2 ಜನವರಿ 2025 ಹೊರಡಿಸಿದಂತಹ ಹೊಸ ನೋಟಿಫಿಕೇಶನ್ ಗೆ ನಾವು 8 ವಾರಗಳ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡ್ತಾ ಇದ್ದೇವೆ ಅಂತೇಳಿ ಆರ್ಡರ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಈ ಆದೇಶದಲ್ಲಿ ಮುಂದುವರೆದು ಹೇಳ್ತಾರೆ, ದ ರೆಸ್ಪಾಂಡೆಂಟ್ಸ್ ಆರ್ ಲಿಬರ್ಟಿ ಟು ಸೀಕ್ ವೆಕೇಶನ್ ಆರ್ ಮಾಡಿಫಿಕೇಶನ್ ಆಫ್ ದ ಇಂಟರಿಮ್ ಆರ್ಡರ್. ಅಂದ್ರೆ ಈ ಪ್ರಕರಣದ ರೆಸ್ಪಾಂಡೆಂಟ್ ಅಥವಾ ಪ್ರತಿಕ್ರಿಯೆದಾರರಾಗಿರುವಂತಹ ಕರ್ನಾಟಕ ಸರ್ಕಾರ ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಧ್ಯಂತರ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರುವಂತಹ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನ ತೆರವುಗೊಳಿಸುವುದಕ್ಕಾಗಿ ಅವರು ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಅದಕ್ಕೆ ಸಂಬಂಧಪಟ್ಟಾಗೆ ಪುನಃ ಮಾನ್ಯ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಅಥವಾ ಅಪೀಲ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಕಾನೂನು ಹೋರಾಟದ ಒಂದು ಮಾರ್ಗವನ್ನ ಸೂಚಿಸಿದೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಹೈಕೋರ್ಟ್ ನ ಈ ಆದೇಶಕ್ಕೆ ಸಂಬಂಧಪಟ್ಟಾಗೆ ಮೇಲ್ಮನವಿಯನ್ನ ಸಲ್ಲಿಸದೇ ಇದ್ರೆ 8 ವಾರಗಳ ಕಾಲ ಈ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳ್ತದೆ. ಸೊ ಸ್ಟೇ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಕ್ರಿಯೆಗಳನ್ನು ಕೂಡ ನಡೆಸುವ ಹಾಗಿಲ್ಲ. ಹಾಗಾಗಿ ಸರ್ಕಾರ ಕೂಡ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಮಧ್ಯಂತರ ಆದೇಶಕ್ಕೆ ಸಂಬಂಧಪಟ್ಟಾಗೆ ಸೂಕ್ತವಾದಂತಹ ಒಂದು ಕಾನೂನು ಹೋರಾಟವನ್ನ ನಡೆಸಬೇಕು. ಸೊ ಅತಿಥಿ ಉಪನ್ಯಾಸಕರಿಗೆ ಸೂಕ್ತವಾದಂತಹ ನ್ಯಾಯವನ್ನ ಒದಗಿಸಬೇಕು. ಸೊ ಆ ಮುಖಾಂತರ ಎಲ್ಲ ಅಭ್ಯರ್ಥಿಗಳು ಸೊ ಅವರ ಪ್ರೊಫೆಷನಲ್ ಲೈಫ್ ಅಥವಾ ವೈಯಕ್ತಿಕ ಜೀವನವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಕೂಡ
ತೊಂದರೆ ಆಗದ ಹಾಗೆ ಇಷ್ಟರ ತನಕ ತುಂಬಾ ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಫ್ರೆಶ್ ಆಗಿ ತುಂಬಾ ಜನ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ಎಲ್ಲರ ಆಸೆ ಆಕಾಂಕ್ಷೆಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಾಗಿ ಸೂಕ್ತವಾದಂತಹ ನಿರ್ಧಾರವನ್ನ ಕೈಗೊಳ್ಳಬೇಕು, ಈ ಒಂದು ಸ್ಟೇ ಅನ್ನ ವೆಕೆಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ, ಸೊ ಈ ಒಂದು ಹೈಕೋರ್ಟ್ ನ ಆರ್ಡರ್ ಕಾಪಿಯನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಕೊಟ್ಟಿರ್ತೇವೆ, ಅದನ್ನ ನೀವು ನೋಡ್ಕೊಳ್ಬಹುದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ ಗಳು ಬಂದರೂ ಕೂಡ ನಾವು ಇಮಿಡಿಯೇಟ್ ಆಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ತೆ.